ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಸಿಂಗ್ ವೀರು ವೀರೇಶ್. ನನ್ನ ಸಮಸ್ತ ವೀಕ್ಷಕರಿಗೆಲ್ಲ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಮುಂಚಿತವಾಗಿ 2026ನೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆಲ್ಲರಿಗೂ ಗೊತ್ತಿರುತ್ತೆ, ಕ್ರಿಸ್ಮಸ್ ಹಬ್ಬ ಅಂದರೆ ಇದು ಯೇಸು ಕ್ರಿಸ್ತರ ಜನ್ಮದಿನವನ್ನು ಆಚರಿಸುವಂಥ ಒಂದು ಹಬ್ಬ ಆಗಿದೆ. ಪ್ರತಿ ವರ್ಷ ಡಿಸೆಂಬರ್ 25ರಂದು ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತದೆ. ಇದು ಪ್ರೀತಿ, ಶಾಂತಿ, ಕ್ಷಮೆ ಮತ್ತು ತ್ಯಾಗದ ಸಂದೇಶಗಳನ್ನು ಸಾರುವಂಥ ಒಂದು ಹಬ್ಬ. ಈ ಒಂದು ಸಂದರ್ಭದಲ್ಲಿ ಜನರೆಲ್ಲ ಚರ್ಚ್ಗಳಿಗೆ ಹೋಗಿ ವಿಶೇಷ ಪ್ರಾರ್ಥನೆಗಳನ್ನು ಯೇಸು ಕ್ರಿಸ್ತರಿಗೆ ಸಲ್ಲಿಸ್ತಾರೆ ಹಾಗೂ ಉಡುಗೊರೆಗಳನ್ನು ವಿನಿಮಯ ಮಾಡ್ಕೊಳ್ತಾರೆ ಹಾಗೂ ಕ್ರಿಸ್ಮಸ್ ಮರವನ್ನು ಅಲಂಕರಿಸ್ತಾರೆ. ಲೈಟಿಂಗ್ಸಲ್ಲಿ, ಹೂವಿನಲ್ಲಿ ತುಂಬ ವಿಶೇಷವಾಗಿ ಅಲಂಕರಿಸಿ ಇದನ್ನು ಸೆಲೆಬ್ರೇಟ್ ಮಾಡುವಂಥ ಒಂದು ಹಬ್ಬ ಆಗಿರುತ್ತೆ. ಈ ಒಂದು ಹಬ್ಬವನ್ನು ಪ್ರಪಂಚದಾದ್ಯಂತ ಎಲ್ಲ ವರ್ಗದ ಜನರು ಇದನ್ನು ಆಚರಿಸ್ತಾರೆ. ಕೆಲವೊಂದು ವರ್ಗದ ಜನರು ಆಚರಿಸ್ತೇ ಇರ್ಬೋದು, ಬಟ್ ಇದು ಕೇವಲ ಕ್ರಿಶ್ಚಿಯನರಿಗೆ ಮಾತ್ರ ಕ್ರಿಶ್ಚಿಯನರು ಆಚರಿಸುವಂಥ ಹಬ್ಬ ಆಗಿ ಉಳಿದಿಲ್ಲ. ಈ ಪ್ರಸ್ತುತ ವಿದ್ಯಮಾನದಲ್ಲಿ ಇದನ್ನು ಪ್ರಪಂಚದಾದ್ಯಂತ ಎಲ್ಲ ವರ್ಗದ ಎಲ್ಲ ಧರ್ಮದ ಜನರು ಈ ಒಂದು ಹಬ್ಬವನ್ನು, ಯೇಸು ಕ್ರಿಸ್ತರ ದಿನವನ್ನು ಆಚರಿಸ್ತಾರೆ. ಈ ಒಂದು ಯೇಸು ಕ್ರಿಸ್ತನ ಜನ್ಮದಿನ ಆಗಿರೋಂಥ ಕ್ರಿಸ್ಮಸ್ ಹಬ್ಬದಲ್ಲಿ ಎಲ್ಲರಿಗೂ ರಜಾ ದಿನವನ್ನು ಕೂಡ ಘೋಷಣೆ ಮಾಡಿರ್ತಾರೆ. ಇದು ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಅಲ್ಲ, ಈಗೇನು ಪ್ರೈವೇಟ್ ಕೆಲಸದಲ್ಲಿ ಮಾಡೋರಿಗೂ ಕೂಡ, ಈವನ್ ಅವರಿಗೆ ಇಂಡಿಯನ್ ಹಾಲಿಡೇಸ್ ಸಿಗದೆ ಇರ್ಬೋದು, ಬಟ್ ಕ್ರಿಸ್ಮಸ್ಗೆ ಸಿಕ್ಕೇ ಸಿಗುತ್ತೆ. ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲ ಸರ್ಕಾರಿ, ಅರೆ ಸರ್ಕಾರಿ ಅಥವಾ ಒಂದು ಪ್ರೈವೇಟ್ ಖಾಸಗಿ ಸಂಸ್ಥೆಯಲ್ಲಿ ವರ್ಕ್ ಮಾಡೋರು ಎಲ್ಲರಿಗೂ ಕೂಡ ರಜಾ ಸಿಗುತ್ತೆ. ಹಾಗಾಗಿ ಈ ಹಬ್ಬ ಎಲ್ಲರಿಗೂ ಕೂಡ ಒಂದು ರಜಾ ದಿನ ಆಗಿರುತ್ತೆ. ಈ ಒಂದು ಹಬ್ಬದ ಒಂದು ಪ್ರತೀತಿ ಏನಂತಂದರೆ, ಬೈಬಲ್ನ ಪ್ರಕಾರ ಇದು ಯೇಸು ಕ್ರಿಸ್ತರ ಜನ್ಮದಿನ ಆಗಿರುತ್ತೆ. ಯೇಸು ಕ್ರಿಸ್ತರು ಮೇರಿ ಅಥವಾ ಮರಿಯಾ ಹಾಗೂ ಜೋಸೆಫ್ ದಂಪತಿಗೆ ಜನಿಸಿದಂಥ ಪುತ್ರ ಆಗಿರ್ತಾರೆ ಇವರು. ಈ ಒಂದು ಹಬ್ಬದ ಸಂದೇಶ ಏನಪ್ಪಾ ಅಂದರೆ, ಇದು ಮಾನವತೆಗೆ ಪ್ರೀತಿ, ಸಹಾನುಭೂತಿ, ಕರುಣೆ ಮತ್ತು ಸಹೋದರತ್ವದ ಸಂದೇಶವನ್ನು ಸಾರುವಂತಹ ಒಂದು ಹಬ್ಬ ಆಗಿ ಮಾರ್ಪಟ್ಟಿದೆ. ನೀವು ಯಾವುದೇ ಚರ್ಚಿಗೆ ಈ ಒಂದು ಸಮಯದಲ್ಲಿ ಹೋದರೆ ಅಲ್ಲಿ ವಿಶೇಷ ಪ್ರಾರ್ಥನೆ ಎಲ್ಲ ನಡೀತಾ ಇರುತ್ತೆ. ಹಾಗೆ ಚರ್ಚ್ನಲ್ಲಿ ಕ್ರಿಸ್ಮಸ್ ಟ್ರೀ ಅಂತ ಏನು ಹೇಳ್ತಾರಲ್ಲ, ಅದಕ್ಕೆ ಅಲಂಕಾರ ಮಾಡಿರ್ತಾರೆ. ಹಾಗೆ ನೀವೇನು ಎಂಟ್ರೆನ್ಸಲ್ಲಿ ಈಗ ನೋಡಿದ್ರಲ್ಲ, ಆ ಥರ ಅಲ್ಲಿ ಒಂದು ದನದ ಕೊಟ್ಟಿಗೆಯಲ್ಲಿ ಪುಟ್ಟ ಮಗು ಜನನ ಆಗಿರತಕ್ಕಂಥ ಒಂದು ಡೆಕೋರೇಷನ್ ಮಾಡಿರ್ತಾರೆ. ಇದು ಸಾಮಾನ್ಯವಾಗಿ ಇದು ಯಾವುದೇ ಚರ್ಚ್ಗೆ ನೀವು ಹೋದ್ರೂ ಈ ಥರ ಒಂದು ಅಲಂಕಾರಿಕವನ್ನು ನೀವು ನೋಡ್ತೀರಾ. ಆ ಒಂದು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿರುವಂಥ ಮಗುವೇ ಯೇಸು ಕ್ರಿಸ್ತ. ಇದು ಈ ಒಂದು ಹಬ್ಬದ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ, ಒಂದು ಬೆತ್ಲೆಹೇಮ್ ಅಂದರೆ, ಈ ಬೆತ್ಲೆಹೇಮ್ ಒಂದು ಪ್ಯಾಲೆಸ್ಟೈನ್ ಅನ್ನೋ ಒಂದು ಕಂಟ್ರಿಯಲ್ಲಿ ಬರುತ್ತೆ. ಈ ಬೆತ್ಲೆಹೇಮಲ್ಲಿ ಏನು ಯೇಸು ಕ್ರಿಸ್ತರ ಜನನ ಹೇಗಾಯಿತು ಅನ್ನೋದನ್ನ ನೋಡಬೇಕಾಗುತ್ತೆ. ಈ ಬೆತ್ಲೆಹೇಮ್ ಅನ್ನೋದು ಒಂದು ಪುಟ್ಟ ಒಂದು ಸಣ್ಣ ಗ್ರಾಮ ಆಗಿರುತ್ತೆ. ಆ ಒಂದು ಸಮಯದಲ್ಲಿ ಆ ಒಂದು ಪ್ರದೇಶದಲ್ಲಿ, ಆ ಒಂದು ಗ್ರಾಮದಲ್ಲಿ ತುಂಬ ಜನನೇ ಇರೋದಿಲ್ಲ. ಒಂಥರ ಯಾವಾಗಲೂ ಸೈಲೆಂಟ್ ಆಗಿರುವಂಥ ಒಂದು ಚಿಕ್ಕ ಹಳ್ಳಿ ಅದು. ಬಟ್ ಆ ಒಂದು ಕ್ರಿಸ್ತರ ಜನನ ಆಗುವಂಥ ಒಂದು ಸಂದರ್ಭದಲ್ಲಿ ಅದೇನೋ ಒಂದು ಕಾಕತಾಳೀಯ ಅನ್ನುವಂತೆ ಒಂದು ಜನಗಣತಿ ನೆಪದಲ್ಲಿ ಬೇರೆ ಊರಿಗೆಲ್ಲ ಹೋಗಿರ್ತಕ್ಕಂಥ ಎಲ್ಲ ಜನರು ಅವರವರ ಊರಿಗೆ ವಾಪಸ್ ಬಂದಿರ್ತಾರೆ. ಎಲ್ಲ ಹಳೆ ಮುಖಗಳು ಒಬ್ರಿಗೊಬ್ರು ಮಾತಾಡ್ಕೊಂತ ಒಂಥರ ಹಬ್ಬದ ಸಂಭ್ರಮ, ಒಂಥರ ಅವತ್ತೇನೋ ಒಂದು ಏರ್ಪಟ್ಟಿರುತ್ತೆ ಅಲ್ಲಿ. ಏಕೆಂದರೆ ಇದೊಂಥರ ಮುಂಚೆನೇ ನಿರ್ಧಾರ ಆಗಿರುತ್ತೆ, ಆ ಒಂದು ಪ್ರದೇಶದಲ್ಲಿ ಯೇಸು ಕ್ರಿಸ್ತರ ಜನನ ಆಗಬೇಕು, ಹಾಗೆ ಒಂದು ಸಮುದಾಯ ಉನ್ನತ ಮಟ್ಟಕ್ಕೆ ಬೆಳಿಬೇಕು, ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋದು ಪೂರ್ವ ನಿರ್ಧಾರಿತ ಆಗಿರುತ್ತೆ. ಹಾಗಾಗಿ ಅವತ್ತೆಲ್ಲ ಜನ ಅಲ್ಲಿ ಬಂದಿರ್ತಾರೆ. ಅದೇ ಒಂದು 90 ಕಿಲೋಮೀಟರ್ ದೂರದ ಊರು ನಜರತ್ ಅನ್ನೋ ಒಂದು ಊರಿಂದ ಈ ಒಂದು ಬೆತ್ಲೆಹೇಮಿಗೆ ಯೇಸು ಕ್ರಿಸ್ತರ ತಂದೆ ತಾಯಿ ಮೇರಿ ಮತ್ತು ಜೋಸೆಫ್ ಬಂದಿರ್ತಾರೆ. ಬಟ್ ಅವ್ರಿಗೆ ಅಲ್ಲಿ ಉಳ್ಕೊಳೋದಕ್ಕೆ ಛತ್ರ ಅವತ್ತು ಸಿಗೋದಿಲ್ಲ. ಯಾಕಂದರೆ ಬೇರೆ ಊರಿಂದ ಎಲ್ಲ ಜನ ಬಂದಿರೋದ್ರಿಂದ ಎಲ್ಲ ಛತ್ರದ ಕೊಠಡಿಗಳೆಲ್ಲ ಫುಲ್ ಆಗಿರ್ತವೆ. ಹಾಗಾಗಿ ಬಟ್ ಅವರು ತುಂಬು ಗರ್ಭಿಣಿ ಆಗಿರ್ತಾರೆ, ತುಂಬ ಕಷ್ಟಪಟ್ಟು ದೂರದಿಂದ ಬಂದಿರ್ತಾರೆ ಅಂತ ಅಲ್ಲಿನ ಇವರು ಛತ್ರದ ಮಾಲೀಕರು ನೋಡಿ ದನದ ಕೊಟ್ಟಿಗೆಯಲ್ಲಿ ಅವ್ರಿಗೆ ಉಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಆ ಒಂದು ದನದ ಕೊಟ್ಟಿಗೆಯಲ್ಲಿ ಅವತ್ತಿನ ದಿನ ರಾತ್ರಿ ಯೇಸು ಕ್ರಿಸ್ತರ ಜನನ ಆಗುತ್ತೆ. ಅದೇ ಒಂದು ಕಾರಣಕ್ಕೆ ನೀವು ಯಾವುದೇ ಚರ್ಚಿಗೆ ಹೋದರೂ ಕೂಡ ಆ ಒಂದು ಯೇಸು ಕ್ರಿಸ್ತರು ಹುಲ್ಲಿನ ಮೇಲೆ, ದನಕ್ಕೆ ಹಾಕಿರುವಂಥ ಹುಲ್ಲಿನ ಮೇಲೆ ಅಕ್ಕಪಕ್ಕ ದನ ಕರುಗಳು ಇರ್ತವೆ, ಚಿಕ್ಕ ಮೇಕೆ ಕುರಿಗಳೆಲ್ಲ ಇರ್ತವೆ. ಇವರ ಜೊತೆನೆ ಯೇಸು ಕ್ರಿಸ್ತರ ಒಂದು ಜನನ ಆಗುತ್ತೆ. ಇವರ ಜನನ ಆದ ನಂತರ ಕ್ರಿಶ್ಚಿಯನ್ನರ ಒಂದು ಸಮುದಾಯ ಉನ್ನತ ಮಟ್ಟಕ್ಕೆ ಬೆಳೀತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಒಂದು ಯೇಸು ಕ್ರಿಸ್ತರ ಒಂದು ಜನನ ಅನ್ನೋದು ಇತಿಹಾಸದಲ್ಲಿ ತುಂಬ ಒಂದು ಪರ್ವವನ್ನೇ ಒಂದು ಸೃಷ್ಟಿಯಾಗಿದೆ. ಯಾಕೆಂದರೆ ನಾವು ಇತಿಹಾಸ ನೋಡ್ತಾ ಹೋದ್ರೆ, ನಾವು ಯಾವುದೇ ಒಂದು ವರ್ಷವನ್ನು ನೋಡ್ತಾ ಹೋದ್ರೆ, BC
BC ಅಂತ ನೋಡ್ತೀವಿ, ಅಂದರೆ ಬಿಫೋರ್ ಕ್ರಿಸ್ಟ್ ಆಫ್ಟರ್ ದ ಡೆತ್ ಆಫ್ ಕ್ರಿಸ್ಟ್ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಇತಿಹಾಸದಲ್ಲೂ ಕೂಡ ಈ ಒಂದು ಏನೋ ಒಂದು ವರ್ಣನೆ ಮಾಡೋದಕ್ಕೂ ಕೂಡ ಈ ಯೇಸು ಕ್ರಿಸ್ತರ ಹುಟ್ಟಿದ ವರ್ಷವನ್ನು ಗಣನೆಗೆ ತೆಗೆದುಕೊಂಡ್ರು ನೋಡ್ತೀವಿ. ಸೊ ಆದ್ದರಿಂದ ಇದೊಂದು ವಿಶೇಷವಾದಂಥ ಹಬ್ಬ ಅನ್ನೋದು ಎಲ್ರಿಗೂ ತಿಳಿದಿರುವಂಥದ್ದು. ಸಮಸ್ತ ಜನತೆಗೂ ಯೇಸು ಕ್ರಿಸ್ತರು ಶಾಂತಿ ನೆಮ್ಮದಿಯನ್ನು ಕಲ್ಪಿಸಲಿ ಅಂತ ಹಾರೈಸ್ತೀನಿ. ಶುಭ ದಿನ, ಒಳ್ಳೆಯದಾಗಲಿ.